ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ರಾಜಕೀಯ ಮೆಗಾ ಸೀರಿಯಲ್ ಶುರುವಾಗಿದೆ. ಜನವರಿ 3ರ ಡೆಡ್ಲೈನ್ ಕೊಟ್ಟ ವಿಜಯೇಂದ್ರಗೆ ಏನು ಹಾರಾಡಿದ್ರು ಚೀರಾಡಿದ್ರು ರಾಜೀನಾಮೆ ಕೊಡಲ್ಲ ಅಂತ ಪ್ರಿಯಾಂಕ್ ಅಟ್ಯಾಕ್ ಮಾಡಿದ್ದಾರೆ. ಎಫ್ಎಸ್ಎಲ್ಗೆ ಡೆತ್ ನೋಟ್ ರವಾನೆಯಾಗಿದೆ. ದಾಖಲೆ ರಿಲೀಸ್ ಮಾಡಿದ್ದ ಕಪನೂರ್ಗೆ ಸಚಿನ್ ಸೋದರಿ ಸಿಬಿಐ ಚಾಲೆಂಜ್ ಹಾಕಿದ್ದಾರೆ. ಒಂದು ವಾರ ಆಗಿತ್ತು, ಗಾಯ ಮಾಸಿತ್ತು, ಬೆಂಕಿ ಆರಿತ್ತು. ಆದರೆ ವಾರದ ಬಳಿಕ ಲಕ್ಷ್ಮಿ ರವಿ ಮಧ್ಯೆ ಮತ್ತೆ ವಾರ್ ಶುರುವಾಗಿದೆ. ಬೈಗುಳ ಜಗಳ ರಾಜಭವನ ತಲುಪಿದೆ. ರಾಜ್ಯಪಾಲರಿಗೆ 8 ಪುಟಗಳ ದೂರು ಕೊಟ್ಟ ರವಿ ಡಿಕೆ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಇದಕ್ಕೆ ನೆನಪಿಸಿಕೊಳ್ತಿರುವಂತ ಡಿಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಇದು ಚಿಂದಿ ಚಿತ್ರನ್ನ ಬೂಂದಿ ಮೊಸರನ್ನದ ಕತೆ. ಬ್ರದರ್ ಹೆಸರಲ್ಲಿ ಕೋಟಿ ಕೋಟಿ ಚಂದ ಎತ್ತಿದ ಮಳವಳ್ಳಿ ಚಂದುಳ್ಳಿ ಕಂಡೋರ ಕಾಸಲ್ಲಿ ಚೀಟಿ ಎತ್ತಿ ಬಜಾರೇ ನಂದು ಅಂತ ಜಾತ್ರೆ ಮಾಡಿದ್ರು. ಇವತ್ತು ಬಾ ಇಶ್ಯೂ ವಿಚಾರಣೆ ಮಾಡಬೇಕು ಅಂತ ಪೊಲೀಸರು 8 ದಿನ ಕಸ್ಟಡಿಗೆ ಪಡೆದ್ರೆ ಧರ್ಮ ಅದೆಲ್ಲ ಹೋದ್ನೋ ಏನೋ. ಜಾಮೀನು ಸಿಕ್ತು ಅಂತ ತಗ್ಗದೆ ಉಬ್ಬಿದ್ದ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಜಾಲಿ ಲೈಫ್ ಅನ್ನು ಕಳೀತಾ ಇದ್ದಾನೆ. ಸಂಗಾತಿ ಪವಿತ್ರ ಅಲ್ಲೆಲ್ಲೋ ಬಿಟ್ಟ ಸ್ಥಳ ತುಂಬ್ತಾ ಇದ್ದಾಳೆ. ಉಳಿದವರು ತನ್ನಗಾಗಿದ್ದಾಗಲೇ ಪೊಲೀಸರು ಬಿಸಿ ನೀರು ಬಿಟ್ಟಿದ್ದಾರೆ. ಬೇಲ್ ರದ್ದು ಮಾಡಬೇಕು ಅಂತ ಸುಪ್ರೀಂಗೆ ನಾಳೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಜ್ಜಾಗಿದ್ದಾರೆ. ನಾಳೆ ನ್ಯೂ ಇಯರ್ ಜಾತ್ರೆ 2024ಕ್ಕೆ ಗುಡ್ ಬೈ ಹೇಳೋದಕ್ಕೆ ಗಡಿಯಾರ ಕೂಡ ಗಡಿಬಿಡಿಯಲ್ಲಿದೆ. ಹೊಸ ವರ್ಷದ ಸ್ವಾಗತಕ್ಕೆ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಜಗಮಗಿಸ್ತಾ ಇದೆ. ಭರ್ಜರಿ ಪಾಠಗಳಿಗೆ ತುಂಡು ಹೈಕ್ಲು ತಯಾರಿ ಆರಂಭಿಸಿದ್ರೆ ಅತ್ತ ಗೈಡ್ಲೈನ್ಸ್ ಜಾರಿಯಾಗಿದ್ದು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.